ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಸೇಮ್ ಕ್ವಶನ್ ಸರ್ ನಾನು ಇಂಗ್ಲೀಷ್ ಬರದೇ ಇದ್ರೆ ಏನಾಗುತ್ತೆ, ನಾನು ಆಯ್ಸ್ ಓದ್ತಿದ್ದೀನಿ ಬಟ್ ನಾನು ಇಂಗ್ಲೀಷ್ ಬರೋಂಗಿಲ್ಲ, ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೋದು, ಮೇನ್ಸ್ ಕ್ಲಿಯರ್ ಮಾಡ್ಬೋದು, ಬಟ್ ನಾನು ಇಂಗ್ಲೀಷ್ ಮಾತಾಡೋಕ್ಕೆ ಬರೋಕ್ಕಿಲ್ಲ, ಹೆಂಗೆ ಮಾಡಬೇಕು, ಇಂಗ್ಲೀಷ್ ನಾನು ಕಲೀಲೇಬೇಕಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸಿ ಇಮ್ಯಾಜಿನ್ ದ್ಯಾಟ್ ಎಲ್ಲೋ ಒಂದು ಎರಡು ಬುಕ್ ಸುಮ್ಮನೆ ನಾವು ಓದ್ತೀವಿ, ಇಂಗ್ಲೀಷ್ ಬುಕ್ ಅಂದರೆ ನಮ್ಗೆ ಎಷ್ಟೋ ನಾಲೆಜ್ ಬಂದ್ಬಿಡುತ್ತೆ ಇಂಗ್ಲೀಷ್ ಒಳಗಡೆ. ನೀವು ಏನು ಮಾಡ್ತಿದ್ದೀರಾ, ಅರೌಂಡ್ 20 ಬುಕ್ಸ್ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. IAS ಪ್ರಿಪ್ರೇಷನ್ ಅಂದರೆ ತುಂಬ ಪುಸ್ತಕಗಳನ್ನ ಫಾಲೋ ಮಾಡಬೇಕಾಗುತ್ತೆ. ನೀವು ಇಂಗ್ಲೀಷ್ ಕಲಿಯೋದೇನೋ ಅದು ಆಟೋಮೆಟಿಕ್ ಬಂದುಬಿಡುತ್ತೆ. ನೀವು ಕಂಟಿನ್ಯೂಸ್ 24 hours ಓಕೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ. ಮೋಸ್ಟ್ ಆಫ್ ಸ್ಟೂಡೆಂಟ್ ನೋಡ್ತೀನಿ ಮಲ್ಕೊಳ್ಳೋಂಗಿಲ್ಲ, ಕಂಟಿನ್ಯೂ ರೈಟಿಂಗ್ ಪ್ರಾಕ್ಟೀಸಿಂಗ್ ಹ್ಯಾಂಡ್ ರೈಟಿಂಗ್ ಅದು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಿರ್ತಾರೆ. ಸೊ ಇಂಗ್ಲೀಷ್ ನೀವು ಹೇಳೋ ಅವಶ್ಯಕತೆ ಇಲ್ಲ, ಕಲಿಬೇಕನ್ನ ಬಂದ್ಬಿಡುತ್ತೆ. ಒಂದು ವೇಳೆ ಸ್ಟಿಲ್ ನಿಮ್ಗೆ ಅನಿಸುತ್ತೆ ನಾನು ಕಲೀಲೇಬೇಕಾ ಅಥವಾ ನನಗೆ ಬರದೇ ಇದ್ರೆ ಏನಾಗುತ್ತೆ, ಓಕೆ ನಾನು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ಮೇಲೂ ನಾನು ಇಂಗ್ಲೀಷ್ ಮಾತಾಡೋಕ್ಕೆ ಬರದೇ ಇದ್ರೆ ಏನಾಗುತ್ತೆ. ಸಿ ಇಟ್ ಈಸ್ ಇಂಪಾರ್ಟೆಂಟ್, ಬರಲೇಬೇಕು, ಕಲೀಲೇಬೇಕು, ದೇರ್ ಇಸ್ ನೋ ಆಪ್ಷನ್. ಯಾಕೆ ಇಂಟರ್ವ್ಯೂ ಒಳಗಡೆ ಒಂದು ವೇಳೆ ಅವ್ರು ನಿಮಗೊಂದು ಅವಕಾಶ ಕೊಡ್ಬೋದು. ಮೋಸ್ಟ್ಲಿ ಅವ್ರು ನಿಮಗೆ ಇಂಗ್ಲೀಷ್ ಬಿಟ್ಟು ಹಿಂದಿದಲ್ಲಿ ಕ್ವಶನ್ ಕೇಳ್ಬೋದು, ನೀವು ರಿಕ್ವೆಸ್ಟ್ ಮಾಡಿಕೊಂಡೆ ಕನ್ನಡದಲ್ಲಿ ಅರೇಂಜ್ ಮಾಡಿಕೊಡ್ಬೋದು. ಬಟ್ ಕ್ವಶನ್ ಯಾವಾಗ ಬಂದ್ಬಿಡುತ್ತೆ ಅಂದರೆ, ಎಕ್ಸಾಂಪಲ್ ಯು ಆರ್ ಫ್ರಮ್ ಕರ್ನಾಟಕ, ಓಕೆ ನಿಮ್ಗೊಂದು ವೇಳೆ ತಮಿಳ್ನಾಡಿಗೆ ನಿಮಗೆ ಒಂದು ಪೋಸ್ಟ್ ಆಗಿಬಿಡ್ತು. ತಮಿಳ್ನಾಡದಲ್ಲಿ ಎಷ್ಟೋ ಏನೋ ಜನಗಳಿಗೆ ಹಿಂದಿ ಬರೋಂಗಿಲ್ಲ, ಕನ್ನಡ ಬರೋಂಗಿಲ್ಲ. ವಾಟ್ ವಿಲ್ ಯು ಡೂ ಇನ್ ದ್ಯಾಟ್ ಸಿಚುವೇಶನ್? ಓಕೆ ವಿಲ್ ಯು ಸ್ಪೀಕ್ ಇನ್ ಹಿಂದಿ ಕನ್ನಡನೋ? ಅವ್ರಿಗೆ ಜನಗಳಿಗೆ ಹೇಳೋಕ್ಕಾಗಲ್ಲ ಕಿ ನೋ ಯು ಶುಡ್ ಸ್ಪೀಕ್ ಇನ್ ಕನ್ನಡ ಓನ್ಲಿ, ಹಿಂದಿ ಓನ್ಲಿ, ನಾಟ್ ಲೈಕ್ ದ್ಯಾಟ್, ರೈಟ್? ಯು ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್, ದೇರ್ ಇಸ್ ನೋ ಚಾಯ್ಸ್. ಆ್ಯಂಡ್ ಸೆಕೆಂಡ್ಲಿ ಇಂಗ್ಲೀಷ್ ಕಲಿಬೇಕು ಅಂದರೆ ನಿಮ್ಗೇನೋ ಸ್ಪೆಷಲಾಗಿ ಹಾರ್ಡ್ ವರ್ಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ಡೈಲಿ ಒಂದು 10-15 ನಿಮಿಷ ಪ್ರಾಕ್ಟೀಸ್ ಮಾಡಿ. ರೆಗ್ಯುಲರಾಗಿ ನೀವು 10 ಮಿನಿಟ್ಸ್, ನಾನು ಜಾಸ್ತಿ 100% ಹೇಳ್ತಿದ್ದೆ ಸರ್ 10 ಮಿನಿಟ್ಸಲ್ಲಿ ಕಲಿಯೋಕ್ಕಾಗುತ್ತಾ? 100% ಡೈಲಿ ಒಂದೇ 10 ಮಿನಿಟ್ಸ್, ಓಕೆ ನಿಮಗೆ ಜಾಸ್ತಿ ಸಮಯ ಕೊಡೋಕ್ಕಾಗಿಲ್ಲ ಅಂದರೆ ನೀವು 10 ಮಿನಿಟ್ಸ್ ಟೈಮ್ ಕೊಟ್ಟರು ಕೂಡ ಈಸಿಯಾಗಿ 6 ಮಂತ್ ಒಳಗಡೆ ಇಂಗ್ಲೀಷ್ ಕಲಿಬೋದು. ಹಾಂ ನೀವು ಜಾಸ್ತಿ ಸೀರಿಯಸ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ 3 to 4 ಮಂತು ಒಳಗಡೆನೂ ಕಲಿಬೋದು. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಟೈಮ್ ದಟ್ ಮಚ್ ಫಾರ್ ಸಪ್ರೇಟ್ ಫಾರ್ ದ ಸ್ಪೋಕನ್ ಇಂಗ್ಲೀಷ್, ದೆನ್ ಗಿವ್ 10 minutes ಫಾರ್ ದ್ಯಾಟ್. ಟ್ರಸ್ಟ್ ಮೀ 100% ಯು ವಿಲ್ ಲರ್ನ್ ವಿತಿನ್ 6 months. ಬಿಕಾಸ್ ಆಟೋಮೆಟಿಕಲಿ ಸ್ಟಾರ್ಟಿಂಗ್ ನಿಮ್ಗೆ ಬೋರಿಂಗ್ ಅನಿಸ್ಬೋದು ಅಥವಾ ಕಾಂಪ್ಲಿಕೇಟ್ ಅನಿಸ್ಬೋದು, ಬಟ್ ಇವತ್ತು ಯೂಟ್ಯೂಬಲ್ಲಂತೂ ಎಷ್ಟು ವೀಡಿಯೋ ಸಿಗುತ್ತೆ ಅಂದರೆ ಬೇಸಿಕ್ ಹಿಡ್ಕೊಂಡು ಸಿಗುತ್ತೆ. ಈವನ್ ನಮ್ಮ ಚಾನಲಲ್ಲಿ ಸಿಗುತ್ತೆ, ನಾನು ಬೇಸಿಕ್ ವೀಡಿಯೋ ಕಲಿಸ್ತಿರ್ತೀನಿ ಇಂಗ್ಲೀಷ್. ಓಕೆ if you want to join with us, you can join with us. Definitely we will help you for that. ಅದಕ್ಕೆ ಅಂತ ನಾವೇನು ಫೀಸ್ ಅಂತ ತೊಗೊಳ್ಳೋ ಚಾರ್ಜ್ ಮಾಡೋಂಗಿಲ್ಲ, ಬಟ್ ವಿ ಹೆಲ್ಪ್ ಯು ಫಾರ್ ದಟ್. ಓಕೆ ಆ್ಯಂಡ್ ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್ ಮೋರ್ ಅಬೌಟ್ ಸಮ್ ಅದರ್ ಸಬ್ಜೆಕ್ಟ್ ಲೈಕ್ ಹಿಸ್ಟ್ರಿ, ಜಿಯೋಗ್ರಾಫಿ, ಪೊಲಿಟಿ, ಓಕೆ ಯು ಕ್ಯಾನ್ ಆಸ್ಕ್ ಇನ್ ಕಾಮೆಂಟ್ಸ್ ಪರ್ಟಿಕ್ಯುಲರ್ ಅಬೌಟ್ ಯಾವುದೇ ಟಾಪಿಕ್ ಬಗ್ಗೆ ನಿಮಗೆ ಏನೋ ಡೌಟ್ಸ್ ಇದೆ, ಯು ಕ್ಯಾನ್ ಆಸ್ಕ್ ಇನ್ ದ ಕಾಮೆಂಟ್ಸ್. ಓಕೆ ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್. So hope you understood about tenses today.